ಶ್ರೀಯುತ ಪ್ರವೀಣ್ ಸುವರ್ಣ ಬಗಂಬಿಲ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು. ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಟ್ರಸ್ಟಿಗಳು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ. ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಸದಸ್ಯರು ಕೋಟೆಕಾರ್ ಪಟ್ಟಣ ಪಂಚಾಯತ್. ಶ್ರೀಯುತ ಬಾಲಕೃಷ್ಣ ಪೂಜಾರಿ ಅರ್ಚಕರು ಶ್ರೀ ಮಹಾದೇವಿ ಮಂದಿರ ಬಗಂಬಿಲ. ಶ್ರೀಯುತ ರವಿಚಂದ್ರ ಎಕ್ಕೂರು ಹಿಂದೂ ಯುವ ಸೇನೆಯ ಜಿಲ್ಲಾ ಕಾರ್ಯದರ್ಶಿಗಳು. ಶ್ರೀಯುತ ಉದಯರಾಜ್ ಶೆಟ್ಟಿ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆಯ ಗೌರವಾಧ್ಯಕ್ಷರು. ಇವರೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸಂಘಟಕರ ಪರವಾಗಿ ಸ್ವೀಕಾರ ಮಾಡಲು ಬಾಕಿ ಇರುವಂತಹ ಭಕ್ತಾಭಿಮಾನಿಗಳು ಆದಷ್ಟು ಬೇಗನೆ ಅನ್ನಪ್ರಸಾದ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಉಪಾಧ್ಯಕ್ಷರ ಪರವಾಗಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂರ್ವಕವಾಗಿ ಶಾಲು ಅದೇ ರೀತಿ ಸ್ಮರಣಿಕೆಯನ್ನ ನೀಡುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಭವ್ಯ ವೇದಿಕೆಯಲ್ಲಿ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಯಶೋಧರ್ ಚೌಟರ್ ಅವರಿದ್ದಾರೆ. ಶ್ರೀ ಮಹಾದೇವಿ ಶಾಖೆಯ ಸಾಕಷ್ಟು ಕಾರ್ಯಕ್ರಮಗಳಿಗೆ ಯುವಕರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಶ್ರೀಯುತ ಯಶೋಧರ್ ಚೌಟ ಇವರನ್ನು ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘಟನೆಯ ಶ್ರೀಯುತ ಪ್ರವೀಣ್ ದಾಸ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಅತಿಥಿ ಗಣ್ಯರಾಗಿ ಈ ಪ್ರದೇಶದ ಸಾಕಷ್ಟು ಖ್ಯಾತಿಯನ್ನು ಪಡೆದಿರುವಂತಹ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಪ್ರವೀಣ್ ಸುವರ್ಣ ಬಗಂಬಿಲ ಉದ್ಯಮಿಗಳು ಅದೇ ರೀತಿ ಸಮಾಜ ಸೇವಕರು. ಇವರನ್ನ ಕಡ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘಟನಾ ಸಮಿತಿಯ ಶ್ರೀಯುತ ಸಚಿನ್ ಇವರು ವೇದಿಕೆಗೆ ಆಗಮಿಸಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಇನ್ನೋರ್ವ ಅತಿಥಿ ಗಣ್ಯರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಟ್ರಸ್ಟಿಗಳು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ. ಅದೇ ರೀತಿ ಭಾಜಪ ಮುಖಂಡರು. ಇವರನ್ನು ಕೂಡ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸಂಘಟನಾ ಸಮಿತಿಯ ಪರವಾಗಿ ಶ್ರೀಯುತ ದೀಕ್ಷಿತ್ ಬಗಂಬಿಲ ಇವರು ವೇದಿಕೆಗೆ ಆಗಮಿಸಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಗಣ್ಯರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಸದಸ್ಯರು ಕೋಟೆಕಾರ್ ಪಟ್ಟಣ ಪಂಚಾಯತ್. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಇವರನ್ನು ಸಂಘಟನಾ ಸಮಿತಿಯ ಪರವಾಗಿ ಶ್ರೀಯುತ ಜಯಪ್ರಕಾಶ್ ಇವರು ವೇದಿಕೆಗೆ ಆಗಮಿಸಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಶ್ರೀಯುತ ಬಾಲಕೃಷ್ಣ ಪೂಜಾರಿ ಇವರು ಉಪಸ್ಥಿತರಿದ್ದಾರೆ. ಅತಿಥಿ ಗಣ್ಯರಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಬಾಲಕೃಷ್ಣ ಪೂಜಾರಿ ಅರ್ಚಕರು ಶ್ರೀ ಮಹಾದೇವಿ ಮಂದಿರ ಬಗಂಬಿಲ ಇವರನ್ನು ಸಂಘಟನಾ ಸಮಿತಿಯ ಶ್ರೀಯುತ ತಿಲಕ್ ರಾಜ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇನ್ನೋರ್ವ
ಅತಿಥಿ ಗಣ್ಯರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಶ್ರೀಯುತ ರವಿಚಂದ್ರ ಎಕ್ಕೂರು, ಹಿಂದೂ ಯುವ ಸೇನೆಯ ಜಿಲ್ಲಾ ಕಾರ್ಯದರ್ಶಿಗಳು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ನಿತೇಶ್ ಅವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಗಣ್ಯರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಶ್ರೀಯುತ ನಾಗರಾಜ್ ಶೆಟ್ಟಿ MRPL. ಇವರನ್ನು ಕೂಡ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘಟನಾ ಸಮಿತಿಯ ಶ್ರೀಯುತ ಲೋಹಿತ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಶ್ರೀಯುತ ಉದಯರಾಜ್ ಶೆಟ್ಟಿ, ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆಯ ಗೌರವ ಅಧ್ಯಕ್ಷರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶ್ರೀಯುತ ಪುನೀತ್ ಬಗಬಿಲ ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ಈಗಾಗಲೇ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಸಹಕಾರವನ್ನು ನೀಡ್ತಾ ಇದ್ದಾರೆ ಶರತ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸೇರಿರುವಂತಹ ಎಲ್ಲ ಈ ಊರಿನ ನಾಗರಿಕ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೇರಿರುವಂತಹ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರನ್ನು, ಅದೇ ರೀತಿ ಈ ಸಂಸ್ಥೆಯ ಹಿತೈಷಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಸಂಘಟನಾ ಸಮಿತಿಯ ಪರವಾಗಿ ನಾನು ಸ್ವಾಗತಿಸಿದ ಕಾರ್ಯಕ್ರಮದ ಮುಂದೆ ಸಾಗ್ತಾ ಇದ್ದೇವೆ. ಈ ಸಂಘಟನಾ ಸಮಿತಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇದರ ಅಧ್ಯಕ್ಷರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತಾವು ದಯವಿಟ್ಟು ಶ್ರೀಯುತ ಅಶೋಕ್ ಬಗಂಬಿಲ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಶ್ರೀಯುತ ಅಶೋಕ್ ಬಗಂಬಿಲ ಇವರನ್ನು ದೀಪ ಪ್ರಜ್ವಲನೆಯನ್ನು ನಾವು ನಡೆಸಲಿಕ್ಕಿದ್ದೇವೆ. ಈಗಾಗಲೇ ಶನೀಶ್ವರ ದೇವರ ಕೃಪೆಯೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ. ಆದರೂ ಸಭಾ ಕಾರ್ಯಕ್ರಮದ ನಿಯಮಾವಳಿಯಂತೆ ದೀಪ ಪ್ರಜ್ವಲನೆಯನ್ನು ಮಾಡಿಕೊಡಬೇಕಾಗಿ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯರ್, ಅದೇ ರೀತಿ ಉಪಸ್ಥಿತರಿರುವಂತಹ ಎಲ್ಲ ಈ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ವೀರ ಸೈನಿಕರನ್ನು ಸ್ಮರಿಸುತ್ತಾ ದೀಪ ಪ್ರಜ್ವಲನೆಯ ಆರಂಭದ ಈ ದೀಪವನ್ನು ನಮ್ಮ ಸೈನಿಕರಿಗಾಗಿ ನಾವು ಸಂಘಟನಾ ಸಮಿತಿಯ ಪರವಾಗಿ ಸಮರ್ಪಿಸುತ್ತಾ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೀತಾ ಇದೆ ದೀಪ ಪ್ರಜ್ವಲನೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅನ್ನುವ ವೇದೋಕ್ತಿಯಂತೆ ಬೆಳಗುತ್ತಿರುವಂತಹ ಈ ದೀಪ ಸರ್ವರ ಬಾಳಲಿ ಬೆಳಕಾಗಲಿ, ಸರ್ವರ ಬಾಳು ಈ ದೀಪದಂತೆ ಪ್ರಜ್ವಲಿಸಲಿ ಎನ್ನುವಂತಹ ಆಶಯದೊಂದಿಗೆ ಈ ದೀಪ ಪ್ರಜ್ವಲನೆಯನ್ನು ನಡೆಸಿಕೊಟ್ಟಂತಹ ಸರ್ವ ಅತಿಥಿ ಗಣ್ಯರಿಗೆ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಲಂಬೋದರ ಗಿರಿಜಾ ನಂದನ, ಲಂಬೋದರ ಗಿರಿಜಾ ನಂದನ, ಪೂರ್ಣ ಕರಿ ಮನ ಕಾಮನ, ಪೂರ್ಣ ಕರಿ ಮನ ಕಾಮನ, ಲಂಬೋದರ ಗಿರಿಜಾ
ನಂದನ ಹೇ ಮನ ಭಾವನ ತವ ಪದ ಸೇವನ ಹೇ ಮನ ಭಾವನ ತವ ಪದ ಸೇವನ ವಿದ್ಯಾದಾವಿ ಗಜಾನನ ವಿದ್ಯಾದಾವಿ ಗಜಾನನ ಲಂಬೋದರ ಗಿರಿ ನಂದನ ಲಂಬೋದರ ಗಿರಿಜ ನಂದನ ಏಕ ಜನಾರ್ದನಿ ವಿನವಿತೋ ಜುಜ ಏಕ ಜನಾರ್ದನಿ ವಿನವಿತೋ ತುಜ ಬುದ್ಧಿರಾಯಿ ಗಜಾನನ ಬುದ್ಧಿದ್ಯಾವಿ ಗಜಾನನ ಲಂಬೋದರ ಗಿರಿಜ ನಂದನ ಲಂಬೋದರ ಗಿರಿಜ ನಂದನ ಲಂಬೋದರ ಗಿರಿಜ ನಂದನ. ಹರ್ಷಿತಾ ಇವರಿಗೆ ಸಂಘಟನಾ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಭಾಜಪ, ಇವರಿಂದ ಪ್ರೀತಿಯ ಮಾತುಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಪ್ರಪ್ರಥಮವಾದ ಮಾಗನದ ದೇವರಾಯನಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರ ಬಿಂದುಗು ಸಾಷ್ಟಾಂಗ ಅಡ್ಡ ಬೂರೊಂದು ಅಂಜೆ ನಮ್ಮೊಂದು ಬತ್ತಿನಂಚಿನ ಮಾತಾ ಪರಿವಾರದಿಯೋರು ಐತ ಒಟ್ಟಿಗೆ ಕೊರಗಜ್ಜ ಮಾತೇನು ವಿಶೇಷವಾದ ಗುರು ಹಿರಿಯರನ ಆಶೀರ್ವಾದ ಹಿರಿಯಕಲು ನಮ್ಮೊಂದು ಬತ್ತಿನಂಚಿನ ಈ ಮಣ್ಣದ ದೇವಲೆಲ್ಲ ನೆನೆತಂದು ಇಂದು ಈ ವರ್ಷ ಮಹಾದೇವಿ ಶಾಖೆ ಮೇಕಲ 1-2-3 ವರ್ಷದ 13ನೇ ವರ್ಷದ ಸಾರ್ವಜನಿಕ ವಿಶೇಷವಾದ ಕಾರ್ಯಕ್ರಮ. ಇಂದು ಈ ವರ್ಷ ಏನದಾಗಲೇ 13 ವರ್ಷರು ನಿರಂತರವಾದ ಕಾರ್ಯಕ್ರಮ ಮನಪೂರಿ ಪಂಡ ಹೌದಲ್ಲ ಎಲ್ಲಿಯ ಕಾರ್ಯಕ್ರಮ ಸಮಾಜಡು ಎಂಚ ಮಾತ ಕಾರ್ಯಕ್ರಮ ಮನ್ಪೋಲಿ ನಮ್ಮದು ಎಂಚಿನ ಸೇವೆ ಮನ್ಪೋಲಿ ಪಂಡದೆ ತೋಜಾದ ಕೊರೊಂದಿತ್ತಿನ ಜನ ವಿಶೇಷವಾದ ಹಿಂದೂ ಯುವ ಸೇನೆದಲ್ಲಿ ಅಂಜನ ಇನಿ ಈ ಧಾರ್ಮಿಕ ಸಭೆ ವಿಶೇಷವಾದ ನಮ್ಮ ಭಾರಿ ಪ್ರೀತಿದಾರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಹಿಂದೂ ಯುವ ಸೇನೆಯನ್ನು ಆ ರೀತಿ ಕಟ್ಟದೆ ಬುಲೆಪಾದೆ ಸಾವಿರಾರು ಜನಕ್ಕೂ ಕಷ್ಟದ ಪಡ್ತರು ವಿಶೇಷವಾದ ಶಕ್ತಿ ಕೊರಿನ ಅಂಜಿನ ಕುಡ್ಲಾರೆ ಆಯ್ತ ಶಕ್ತಿ ಎಂಜಿನ ಅಂದ್ರೆ ಮಾತೇರೆ ಗೊತ್ತಿನ ಅಂಜಿನ ನೆತ್ತ ಕೇಂದ್ರೀಯ ಅಧ್ಯಕ್ಷರಾಯನಂಜಿನ ಗೌರವಾನ್ವಿತ ಯಶೋಧರ್ ಚೌಟೇರ್ ನಮ್ಮೊಟ್ಟಿಗೊಳ್ಳೆರು ಬೊಕ್ಕರಿ ಉದ್ಯಮಿ ಇನ್ನು ಅತ್ಯಂತ ಆತ್ಮೀಯ ಮಿತ್ರರಂಜಿನ ಪ್ರವೀಣ್ ಸುವರ್ಣರು ನಮ್ಮೊಟ್ಟಿಗೊಳ್ಳೆರು ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರು ಎನ್ನ ಅತ್ಯಂತ ಪ್ರೀತಿದ ಮಿತ್ರರಾಯನಂಜ ಗೌರವಾನ್ವಿತ ಚಂದ್ರಶೇಖರ್ ಉಚ್ಚಿಲ್ರು ನಮ್ಮೊಟ್ಟಿಗೊಳ್ಳೆರು ನಮ್ಮ ಭಜನಾ ಮಂದಿರದ ಅರ್ಚಕರು ನಂಗೆ ಮಾರ್ಗದರ್ಶನ ಮನ್ಪಂಚಿನ ಗೌರವಾನ್ವಿತ ಬಾಲಕೃಷ್ಣ ಪೂಜಾರ್ಲು ನಮ್ಮೊಟ್ಟಿಗೆ ಒಳ್ಳೆಯದು ಈ ಏರಿಯಾದ ಗೌರವಾನ್ವಿತ ಕೌನ್ಸಿಲರ್ ಭಾರಿ ಜನಗಳೇ ಮುಟ್ಟಾದೆ ಭಾರಿ ಬೇಲ ಮಂತೊಂದಿಪ್ಪನಂಜನ ಸಮಾಜ ಸೇವಕರ್ಲಾಯನಂಜನ ಗೌರವಾನ್ವಿತ ಪ್ರವೀಣ್ ಬಗಂಬೆಲ ನಮ್ಮೊಟ್ಟಿಗೆ ಒಳ್ಳೆಯದು MRPLD ಮಲ್ಲ ಉದ್ಯೋಗರಿತ್ತದ ಸಮಾಜ ಸೇವೆ ಮನ್ಪಂಚಿನ ನಾಗರಾಜ್ ಶೆಟ್ಟರು ನಮ್ಮೊಟ್ಟಿಗೆ ಒಳ್ಳೆಯದು ರವಿಚಂದ್ರನ್ ಎಕ್ಕೂರ್ದಾರ್ ಹಿಂದೂ ಯುವ ಸೇನೆದ ಅಧ್ಯಕ್ಷರಾಯನಂಜನ ಗೌರವಾನ್ವಿತ ರವಿಚಂದ್ರನ್ನೇ ನಮ್ಮೊಟ್ಟಿಗೆ ಒಳ್ಳೆಯರು ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆನ ಈತೊಂಜಿ ಶೋಕ ಪೊರ್ಲುಡು ಈತೊಂಜೆಡ್ಡ ಕಾರ್ಯಕ್ರಮ ಮಂತೊಂದು ಇಪ್ಪರ ಕಾರಣಕರ್ತರಾಯನಂಜನ ಆಯ್ತ ಅಧ್ಯಕ್ಷರಾಯನಂಜನ ಗೌರವಾನ್ವಿತ ಉದಯರಾಜ್ ಶೆಟ್ರಲ್ಲ ನಮ್ಮ ಅಶೋಕನ್ನೆಲ್ಲ ನಮ್ಮೊಟ್ಟಿಗೆ ಉಳ್ದೇವಿ ಒಂಜಿ ಸಂಘನು ಬುಲೆಪವನ ಭಾರಿ ಸುಲಭದ ಸಂಗತಿ ಅತ್ ಐಟ್ಲ ಹೊಸತಾದೆ ಮನ್ಪೇರೆ ಭಾರಿ ಸುಲಭ ಭಾರಿ ಜವನೇ ಸೇರುವೇರು ಭಾರಿ ಬೆಂಬಲ ತಿಕ್ಕೊಂಡು 1 ವರ್ಷ 2 ವರ್ಷ 3 ವರ್ಷ ಅನಾಗ ಆಯ್ತಾ ನೆನೆಪು ತನ್ನಿನ ತಾನೇ ಹಿಗ್ಗೊಂದು ಪೋಪುನಾಡೆ ಕುಗ್ಗೊಂದು ಪೋಪುಂಡು ಆನ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಕೊರೋನಾ ಪನ್ಪನ ಮಹಾಮಾರಿದ ಸಮಯಡ್ಲ
ಸಮಾಜರು ಪಾಪದಕ್ಲೆಗೆ ಎಂಚಿನ ಮಾತು ಸಹಾಯ ಮನ್ಪೋಳಿ ಬಂದ ನಾವು ಅಕ್ಲೆ ಬಾಯಿಡೆ ಕೇಳೋಡವು. ವಿಶೇಷವಾದ ಜವನೇರನ ವಿಶಾಲವಾದ ಹೃದಯ ಉಂಟು. ಈ ವಿಶಾಲವಾದ ಹೃದಯ ಏಪಲ ದಾದ ಪನ್ಪುಣು ಪಂಡನಂಡ ಎನ್ನ ಅಪ್ಪೆ ಒಂಜಿ ಏಪಲ ಪನ್ನೊಂದು ಇಪ್ಪೇರು ನಮಗ ಸಮಾಜ ನಿಕ್ಕೆಂಚಿನ ಕೊಡ್ತಂದ ಈ ಏಪಲ ಕೇನೇರ ಬಲ್ಲಿ ಸಮಾಜಕ್ಕೆ ಈ ಎಂಚಿನ ಕೊಡ್ತಂದ ಸಮಾಜ ಒಂಜತ್ತು ಒಂಜಿ ದಿನ ನೀನನ್ನು ಗುರುತಿಸೋಂಡು ಈ ಸಮಾಜದ ದಾಲ ಜನಗಳನ್ನು ಸೇವೆ ಮನ್ಪಂದೆ ದಾಲ ದಾನ ಧರ್ಮ ಮನ್ಪಂದೆ ಈ ಸಮಾಜ ಏನನ್ನು ಗುರುತಿಸಿ ಪಂಡದೆ ಬೇಜಾರ ಮಂತಂದು ಕುಲ್ಲು ನಡೆದು ನೀನು ನಡೆದ ಅಲಿಲ ಸೇವೆದ ರೂಪಡು ಸಮಾಜಕ್ಕೆ ಇಂಜಿನ ಕಷ್ಟ ಕಾರ್ಪಣ್ಯ ಹಿಡಿತನಕ್ಲೆಗೆ ಪೋದು ಸೇವೆ ಮನ್ಪುಳ ಮಗ ಅಂದು ಪನ್ಪುಣ ಪಾತ್ರ ಇಂಕೆ ಇತ್ತಳೆಯನ್ನು ನೆಟ್ಟಕ್ಕೆ ಉಂಡು. ಅಂಚನೆ ಹಿಂದೂ ಯುವ ಸೇನದ ಈ ಶಾಖದ ಜವನೇರು ಅವು ಉದಯರಾಜನ ದಿಪ್ಪು ಅಶೋಕನ ಆ ಟೀಮು ಭಾರಿ ಶೋಕದ ಭಾರಿ ಪೊರ್ಲದ ಟೀಮ್ ನಿಸ್ವಾರ್ಥವಾದ ಅಕ್ಲೆ ಬಡದು ಏಪಲ್ ಅಕ್ಲೆ ಪಬ್ಲಿಸಿಟಿ ತೊಂಜೇರು ಓಲ್ಲ ಎಂಕ್ಲೆ ಇಂಚಿನ ಒಂಜಿ ಅಧ್ಯಕ್ಷರು ಇಂಜಿನ ಆನ ಅಕ್ಲೆ ಮನ್ಪುಣ ಸೇವೆ ಬಲತ ಕೈಟ್ ಕೊರ್ನೇನು ದತ್ತ ಕೈಕು ಗೊತ್ತಾರ ಬಲ್ಲಿಗೆ ದತ್ತ ಕೈಟ್ ಕೊರ್ನ ಬಲತ ಕೈಕು ಗೊತ್ತಾಯಿರ ಬಲ್ಲಿಂದ ಹಿರಿಯಕ್ಲ ಪನ್ಪಿಲಕ್ಕನ ಎಂಚಿನ ಮಂತೆರ್ನಲ್ಲಿ ಬೊಕ್ಕೊರಿಯಕ್ಕೆ ಪಬ್ಲಿಸಿಟಿ ಕೊರಂದೆ ಬೊಕ್ಕೊರಿಯ ಗೊತ್ತಾವಂದೆ ಈ ರೀತಿಯ ಕೆಲಸ ಮನ್ಪುನಾಗ ಏರೈತ ಪ್ರಯೋಜನ ಪಡಿತಾರ ಅಕ್ಲು ಮಾತ್ರ ಪನ್ಪುನಿ ಯಥಾಸತ್ತಿ ಮುಳು ಕೈತಲ್ದ ಆಸ್ಪತ್ರೆ ಪೋನಾಗ ಮೆಕ್ಲೆ ಜವನಿಯರೇನು ತೂಪಣ ಉಂಡು ಒಂಜಿಲ ಅತ್ಯಂತ ಅರ್ಜೆಂಟ್ ನೆತ್ತೇರು ಬೋಡನ್ನಲ್ಲಿ ಎದುರು ಪಿರತ್ತು ಬಂದೆ ನೆತ್ತೇರು ಕೊರ್ಪುಣ ಜವನಿಯರು ಒಂಜಿನ ಅಕ್ಲೆನ ಗ್ರೂಪದ ಹತ್ತನ್ನ ಬೇತ ದಿಗಡು ತರ್ಪದ ಕೊರ್ಪುಣ ಅಂಜಿನ ಅಕ್ಲೆನ ಬೇಲೆಂತುನಾಗ ಏರ್ಲ ಮೆಚ್ಚಡವು ಒಂದು ಹಿಂದೂ ಯುವ ಸೇನದ ಒಂಜಿ ವಿಶೇಷವಾದ ಅಕ್ಲೆನ ಯೋಜನೆ ಆ ಯೋಜನೆಯನ್ನು ಫಲಪ್ರದ ಅವಡನ್ನ ಸಮಾಜರು ಅಂಚಿನ ಬೇಲೆ ಮನ್ಪೊಡು ಏತಾ ಜೋಕ್ಲಿ ಶಾಲೆ ಪೋಯಾರ ಬಂಗೈಪುಣ ಅಪ್ಪೆ ಅಮ್ಮನಕ್ಲೆ ಕಷ್ಟಡು ಆಂಡ ಆ ಅಪ್ಪೆ ಅಮ್ಮನಕ್ಲೆ ನಾಡ್ದು ಆ ಈ ಪಬ್ಲಿಕ್ ಇಜ್ಜಂದ ನೇರ ಬೋದು ಕೊಡ್ತನಂಚಿನ ಹಲವಾರು ನಿದರ್ಶನ ಪಾಪದಕ್ಲಿನ ಇಲ್ಲು ಕಟ್ಟುನಾಗ ಕೊರ್ಪುನಂಚಿನ ಸಹಾಯ ಆಸ್ಪತ್ರೆ ಏರಲ್ಲ ಪಾಪದಕ್ಲೆ ಬಿಲ್ಲು ಕಟ್ಟಿರ ಇಜ್ಜಿಂದ ಮಾತೆಲ್ಲ ಒಟ್ಟು ಕೂಡಿಸೋದು ಅವು ಕುಡ್ಡದಕ್ಲೆಲ್ಲ ಫೋನ್ ಬಂತದ ಅಕ್ಲೆ ಬಿಲ್ಲು ಕಟ್ಟಾಯಿನಂಚಿನ ನಿದರ್ಶನ ಇನಿ ಈತು ಶೋಕುಡು ಈತು ಪೊರ್ಲುಡು ಮಾತೆಲ್ಲ ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದೆ ನಮ್ಮ ಮಾತ ಒಂಜಪ್ಪೆ ಜೋಕುಳು ಜಾತಿ ಪನ್ಪುಣ ಆ ಕಚ್ಚಾಟಡು ಇನಿ ಮಾತೆಲ್ಲ ಬೇತೆ ತಿಕ್ಕದ ಬೇತೆ ದೃಶ್ಯ ನಮ್ಮ ಕಣ್ಣಾರ ತೋಪುಂದಾಂಡ ಮೂಲು ಆ ರೀತಿ ಇಜ್ಜಿ ನಮ್ಮ ಮಾತ ಒಂಜಾವಡು ನಮ್ಮ ಮಾತ ಒಟ್ಟಾವಡು ಹಿಂದುತ್ವ ಪಂಡ ಎಂಚಿನ ಹಿಂದೂ ಸಂಸ್ಕಾರ ಎಂಚಿನ ಹಿಂದೂ ಸಂಸ್ಕೃತಿನ ಒರಿಪೋಡು ನಾಡ ಆ ರೀತಿ ಮನ್ಪೋಡು ಪನ್ಪುಣ ಆ ವಿಶೇಷವಾದ ಹಿಂದೂ ಯುವ ಸೇನದ ಯೋಜನೆ అయిన ಫಲಪ್ರದ ಕೊಂಡರೆ ಬೆಗರನ್ನು ಭೂಮಿಗೆ ಪಾಡೋದಾಪುಂಡು ಆನ ಮೂಲಿತ್ತನಂಜನ ಶಾಖೆ 13 ವರ್ಷರು ನಿತ್ಯ ನಿರಂತರವಾದ ಸಮಾಜರು ಸೇವೆ ಮಂತೆ ನಡೆದವರ ಇನಿ ಅಕ್ಲೆನೆಲ್ಲ ಒಂಜಿ ದಿನ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಡು ಗುರುತಿಸೋಡು ಪಂಡು ದೇವರೆಡೆನ್ನು ಪ್ರಾರ್ಥನೆ ಸಮಾಜ ಸೇವೆ ಮನ್ಪೋಡು ನಾಡ ಭಾರಿ ಮಲ್ಲ ದುಡ್ಡು ಇತ್ತಂದಾಂಡ ಸಮಾಜ ಸೇವೆ ಮನ್ಪೇರ ಅಪ್ಪುಜಿ ವಿಶಾಲವಾಯಿನ ಹೃದಯ ಇತ್ತದೆ ಆ ಸಮಾಜ ಗಂಜಿನಲ್ಲ ಕೊರಡು ಪನ್ಪುನ ಭಾವನೆ ಇತ್ತಂದಾಂಡ ಮಾತ್ರ ಸಮಾಜ ಸೇವೆ ಮನ್ಪೇರೆ ಅವಕಾಶ ತಂದೆ ಇಜ್ಜಿನ ದಾಲಜ್ಜಿ ಅಕ್ಲೆ ಬೇತೆ ಪ್ರತಿಭೆಲಿ ಮೂಲಿಪ್ಪು ಆ ಪ್ರತಿಭೆನ ಈ ವೇದಿಕೆ ಕೊಂಡತ್ತೆ ಗುರುತಿಸೋದಾಂಡ ಅವು ವಿಶೇಷವಾಯಿನ ಆಕ್ಲೆನ ಇಂದು ಇನ್ನು ಶನೀಶ್ವರ ಪೂಜೆ ಅಂತಿತ್ತೇರಿ ಶನೀಶ್ವರ ಪೂಜೆ ದಿತ್ತೇರಂದ ಅವು ಬೇತದಾಲ ಉದ್ದೇಶ ಶನಿ ಪೂಜೆ ಮನ್ಪುಂದಂಡ ಒಂದು ಇಲ್ಲಲ್ಲಿ ಮನ್ಪೊಡಂದ್ರೆ ಭಾರಿ ಭಂಗ ಆಂಡ ಊರು ಎತ್ತಿನಕ್ಲೆ ಮಾತೆರಗ್ಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನು ದೇವರು ಕರುಣಿಸೋಡು ಮಾತೆರ್ಲ ಸುಖ ಶಾಂತಿ ಇಪ್ಪಡು ಪನ್ಪುಣ ಏಕೈಕ ಉದ್ದೇಶ ಭಾರಿ ಪೊರ್ಲುಡು ಶನೀಶ್ವರ ಪೂಜೆ ಮಂತ ಪ್ರಸಾದ ಕೊಡ್ದು ಅನ್ನದಾನ ಸೇವೆ ಮನ್ಪೇರಂದ ಅವು ಮಲ್ಲ ಬ್ರಹ್ಮ ಕೆಲಸ ಮಂತನಾಥ ಪುಣ್ಯ ಐತ ಒಟ್ಟಿಗೆ ನಮ್ಮೊಂದು ಬತ್ತಿನಂಜಿನ ಅವಲವಲೆ ಕಾರ್ಯಗಳನ್ನು ತೋಜವನ್ನು ಇತ್ತಿನಂಜಿನ ಆ ಸತ್ಯದ ಸ್ವಾಮಿ ಕೊರಗಜ್ಜನ ಆಟನು ಮೂಲು ಮಂತು ತೋಜವೇರೆಂದು ಪಂಡಂದಾಂಡ ಅಗ್ಲೆ ನಾಟಕ ಮಂತದಲ್ಲಿ ಬೇತೆ ಸಾಮಾಜಿಕ ಕಾರ್ಯಕ್ರಮ ದಿತ್ತೋಲಿ ಸಾಂಸ್ಕೃತಿಕ ಕಾರ್ಯಕ್ರಮ ದಿತ್ತೋಲಿ ಬೇತೆ ಡ್ಯಾನ್ಸ್ ದಿತ್ತೋಲಿ ಇಜ್ಜಿ ಆ ಸತ್ಯದ ಸ್ವಾಮಿ ಕೊರಗಜ್ಜನನೇ ಆ ಯಕ್ಷಗಾನ ಆಟನು ಮಂತು ತೋಜವಡು ಆ ದೇವರನ ಶಕ್ತಿನ ಮಾತ್ರ ಗೊತ್ತಿತ್ತು ನಲ್ಲ ಎಂಕ್ಲೆಗಳ ಒಂಜಿ ಅವಕಾಶ ಬಾಕಿ ತಗಲ ತೂಪುನಲ್ಲ ಒಂಜಿ ಅವಕಾಶ ಪನ್ಪುಣ ಆ ಮಲ್ಲ ಮನಸ್ಸು ಮಂತ ಇರತ್ತ ನಿಕ್ಲೆ ದೇವೇರು ಸದಾ ನಿಕ್ಲೆಟ್ಟಿಗೆ ಉಳ್ಳಿಯರ ಕೊರಗಜ್ಜೆ ಈಜಿನ ಈತ ಮಲ್ಲ ಸಭೆಟ್ಟು ಈತ ಪೊರ್ಲದ ವ್ಯವಸ್ಥೆ ಸಾಧ್ಯನಿಜ್ ಯಾನು ಬಣ್ಣಗ ಎಣ್ಣೆ ಇಂದು ಯುವ ಸೇನದ ಒಲ ಒಂಜಿ ಬರಿಟಿ ಎಲ್ಲಿಯ ರೀತಿಯ ಆದಿಪ್ಪು ಭಾರಿ ಮಲ್ಲ ಕಾರ್ಯಕ್ರಮ ಇತ್ತು ಆಣ ಇಡಬತ್ತು ತೂಪೆ ಭವ್ಯವಾದು ಸುಂದರವಾದ ಈತ್ತು ಮಲ್ಲ ಸಭೆಟ್ಟು ಈತ್ತು ಪೊರ್ಲದ ಕಾರ್ಯಕ್ರಮ ಮನ್ಪೋಡು ನಾನ ಈ ಜವನಿಯರು ಯಥಾದಿನೋಡು ಬೆಗರನ್ನು ಭೂಮಿಗೆ ಪಾಡ್ದಿಪ್ಪೋಡು ಯಥಾದಿನೋಡಿಂದ ತನ್ನ ಬೆಗರನ್ನು ಭೂಮಿಗೆ ಪಾಡಿ ನಡೆದವರ ಈತ್ತು ಮಲ್ಲ ಸಭೆ ಬರ್ತದೆ ಈತ್ತು ಶೋಕರು ನಿಕ್ಲಿ ದೇವರನ್ನ ಆಶೀರ್ವಾದ ನೋದೆಕ್ಕು ನೋದುಂಡು
ಹೆಂಗೆ ಗೊತ್ತುಂಡು ಕರಿನ ಸತಿ MLA ಇಲೆಕ್ಷನ್ ದಪ್ಪಾಗ ಈ ಜವನಿಯರು ಬೆಂತಿನಂಚಿನ ಬೆನ್ಪಟ ಅಕ್ಲನ ಮನಸ್ಸರಿತ್ತು ನಾನು ಒಂಜಿ ವಿಧಾನಸೌಧ ಪೊಗ್ಗೊರೊಂದು ಪೊಗ್ಗೆರ ಆಪುಂಡ ಆಪುಜ ಅವು ದೇವೇರಿಗೆ ಬಿಡ್ತಾನ ಆನ ನಿಕ್ಲೊಟ್ಟಿಗೆ ಆನ ನಿರಂತರವಾದುಲ್ಲ ಬಂದಿಲ್ಲ ನಿಕ್ಲೊಟ್ಟಿಗೆ ನಿರಂತರವಾದುಲ್ಲ ನಿಕ್ಲ ಮನ್ಪುಣಂಚಿನ ಸೇವೆದೊಟ್ಟಿಗೆ ನಮ್ಮಲ ಅಲಿಲ ಸೇವೆ ಉಂಡು ಪನ್ನೊಂದು ಬೇತೆ ಬೇತೆ ಕಾರ್ಯಕ್ರಮ ಅತ್ಯಂತ ಅರ್ಜೆಂಟ್ ಇತ್ತನೇ ಅವರ ಅನಿವಾರ್ಯವಾದ ನಿಕ್ಲೆ ನಡುಟು ಪೋಯಾರ ಒಂಜಿ ಅನುಮತಿ ಕೇಳೊಂದು ಪಾತೆರ ಅವಕಾಶ ಅಂತ ಕೊಡ್ತಾನೆ ನಿಕ್ಲೆ ಪೂರ ಇರಗಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಗೌರವಿಸಿ ಅಭಿನಂದಿಸಿದಂತಹ ಕಾರ್ಯಕ್ರಮದ ಉದ್ಘಾಟಕರು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಭಾಜಪ, ಇವರಿಗೆ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ತುರ್ತು ಕಾರ್ಯಕ್ರಮದ ನಿಮಿತ್ತವಾಗಿ ಅವರಿಗೂ ಕೂಡ ಈ ಕಾರ್ಯಕ್ರಮದಿಂದ ತೆರಳಲು ಅನುಮತಿಯನ್ನು ಸಂಘಟನಾ ಸಮಿತಿಯ ಪರವಾಗಿ ನೀಡುತ್ತಾ ಕಾರ್ಯಕ್ರಮದ ಮುಂದೆ ಸಾಗ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಯುತ ಯಶೋಧರ್ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಮಂಗಳೂರು, ಇವರ ಪ್ರೀತಿಪೂರ್ವಕವಾದ ಮಾತುಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಸೇರಿರುವ ಆತ್ಮೀಯರೇ ಮಾತೆಯರೇ, ಪ್ರಪ್ರಥಮವಾಗಿ ನಾನು ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆಯ ಎಲ್ಲ ಕಾರ್ಯಕರ್ತರನ್ನು ಮತ್ತು ಪದಾಧಿಕಾರಿಗಳನ್ನು ಭಾಳಷ್ಟು ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಕಳೆದ 13 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಇದ್ಕೊಂಡು ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯ ಚಟುವಟಿಕೆಗಳನ್ನು ಈ ಭಾಗದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಇದರಿಂದ ಈ ಭಾಗದ ಜನರಲ್ಲಿ ಧಾರ್ಮಿಕ ವಿಚಾರವನ್ನು, ಅದು ಕೂಡ ಸಣ್ಣ ಸಣ್ಣ ಮಕ್ಕಳಲ್ಲಿ ತುಂಬಿಸುವ ಮುಖಾಂತರ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ ಸಾಮಾಜಿಕ ಸೇವೆಯನ್ನು ಕೂಡ ಮಾಡುವುದರ ಮೂಲಕ ಈ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು ಕೂಡ ನಾವೆಲ್ಲರೂ ಮೆಚ್ಚುವಂಥ ವಿಚಾರ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಇನ್ನೊಮ್ಮೆ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸ್ತಿದ್ದೇನೆ. ನಾನು ಹಿಂದೂ ಯುವ ಸೇನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. 1989ರಲ್ಲಿ, ಅಂದರೆ ಸರಿಸುಮಾರು 34 ವರ್ಷದ ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಯುವ ಸೇನೆ ಪ್ರಾರಂಭ ಆಯಿತು. ದಿವಂಗತ ಗುಣಕರ್ ಶೆಟ್ಟಿಯವರು ಈ ಸಂಸ್ಥೆಯನ್ನು ಭಾಳಷ್ಟು ಒಂದು ಆಲೋಚನೆಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭಿಸಿದರು. ದುರ್ದೈವ ಒಂದು ವಿಧಿಯ ಲೀಲೆಯೇನೋ ಅವರನ್ನು ನಾವು ಒಂದು 2 ವರ್ಷದಲ್ಲೇ ನಾವು ಕಳ್ಕೊಂಡೇವೆ. 89ರಿಂದ 99ರಲ್ಲಿ ಅವರು ನಮ್ಮಿಂದ ದೇವರನ ಪಾದವನ್ನು ಸೇರಿದರು. ಆದರೂ ತದನಂತರ ಹಿಂದೂ ಯುವ ಸೇನೆ ಭಾಳ ಜಬರ್ದಸ್ತ್ನಲ್ಲೇ ಕೆಲಸ ಮಾಡಿಕೊಂಡು ಬಂದಿದ್ದಂಥ ಒಂದು ಸಂಘಟನೆ. ಪ್ರಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ ಯಾವುದೇ ಸಂಘಟನೆ ಇರಲಿಲ್ಲ. ಹಿಂದೂ ಸಂಘಟನೆ ಎನ್ನುವಂಥದ್ದು ಸಂಘದ ಪ್ರಮುಖರ ಒಪ್ಪಿಗೆಯನ್ನು ಪಡೆದು ಪ್ರಾರಂಭಗೊಂಡಂಥ ಸಂಘಟನೆ ಹಿಂದೂ ಯುವ ಸೇನೆ. ನಾವು ಪ್ರಾಥಮಿಕ ಹಂತದಲ್ಲಿ ಯುವಕರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಹಿಂದೂ ಯುವ ಸೇನೆ ಮಾಡಿಕೊಂಡು ಬರ್ತಾ ಇದೆ. ಇಲ್ಲಿ ನಾವು ಸಾಧು ಸಂತರನ್ನು, ಉತ್ತಮ ವ್ಯಾಕ್ಮಿಗಳನ್ನು, ಒಳ್ಳೊಳ್ಳೆಯ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನು ಕೂರಿಸಿಕೊಂಡು ನಮ್ಮ ಯುವಕರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ವ್ಯವಸ್ಥೆಯನ್ನು ಹಿಂದೂ ಯುವ ಸೇನೆ ಕಳೆದ 34 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದ್ದಂಥ ಸಂಘಟನೆ ಇಂದು ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯನ್ನು ಒಳಗೊಂಡಂತೆ ಸರಿಸುಮಾರು 132 ಶಾಖೆಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಸಂಘಟನೆ ಅಂತ ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಹೆಮ್ಮೆಯನ್ನು ನಾನು ಪಡ್ಕೊಳ್ತಾ ಇದ್ದೇನೆ. ನಾವು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದರೆ, ಈಗ ನೀವು ಶನೀಶ್ವರ ಪೂಜೆಯನ್ನು ಮಾಡ್ತೀರಿ. ಇದೇ ರೀತಿಯಲ್ಲಿ ನಮ್ಮ ಅನೇಕ ಶಾಖೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತಾ ಇರ್ತದೆ. ಶನೀಶ್ವರ ಪೂಜೆ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು ಸಾರ್ವಜನಿಕವಾಗಿ. ಅದರ ಒಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಅಂತ ಹೇಳಿದರೆ ಗಣೇಶೋತ್ಸವ ಕೆಲವು ಶಾಖೆಗಳಲ್ಲಿ ನಡೀತದೆ. ಉಡುಪಿಯಲ್ಲಿ ಗಣೇಶೋತ್ಸವ ನಡೀತದೆ. ನಮ್ಮ ಮಂಗಳೂರಿನಲ್ಲಿ ಕೇಂದ್ರೀಯ ಮಂಡಳಿಯ ಮುಖಾಂತರ ಕೂಡ ಗಣೇಶೋತ್ಸವ ನಡೀತಾ ಇದೆ. ನವರಾತ್ರಿ ಉತ್ಸವ ನಡೀತದೆ, ಮೊಸರುಗುಡಿಕೆ ನಡೀತದೆ. ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಎಲ್ಲ ಶಾಖೆಗಳಲ್ಲಿ ನಿತ್ಯ ನಡೀತಾ ಇದ್ದದೆ. ಇದರಿಂದ
ಒಂದಷ್ಟು ಜನರು ನಾವು ಯುವಕರು ಒಟ್ಟುಗೂಡಿದಾಗ ಈ ಧಾರ್ಮಿಕ ಪ್ರಜ್ಞೆ ಅವರಲ್ಲಿ ಮೂಡಿದರೆ ಅವರೊಬ್ಬ ಉತ್ತಮ ಆಗ್ತಾರೆ ಎನ್ನುವಂಥದ್ದು ನಮ್ಮ ದೊಡ್ಡ ಇಚ್ಛೆ ಹಿಂದೂ ಯುವ ಸೇನೆದು. ಅವರನ್ನು ಒಳ್ಳೆಯ ದಾರಿಗೆ ತರುವಂಥ ಪ್ರಯತ್ನವನ್ನು ಹಿಂದೂ ಯುವ ಸೇನೆ ಮಾಡಿಕೊಂಡು ಬರ್ತಾ ಇದೆ. ಇದರ ಒಟ್ಟಿಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ಯುವಕರನ್ನು ತೊಡಗಿಸಿಕೊಳ್ಳುವಂಥದ್ದು. ಇಲ್ಲಿ ನಾವು ಸಂತೋಷ್ ಕುಮಾರ್ ಅವರು ಹೇಳಿದಾಗೆ ರಕ್ತದಾನ ಶಿಬಿರವನ್ನು ನಾವು ಅಲ್ಲಲ್ಲಿ ನಡೆಸ್ತಾ ಇರ್ತೇವೆ. ನಮ್ಮ ವರ್ಷಂಪ್ರತಿ 1,000 ಯೂನಿಟ್ನನ್ನು ನಾವು ರಕ್ತವನ್ನು ನಾವು ಕೊಡಲೇಬೇಕು ಎನ್ನುವಂಥ ತೀರ್ಮಾನಕ್ಕೆ ಬಂದು ವರ್ಷದಲ್ಲಿ ನಗರದ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೆ ಸರಿಸುಮಾರು ಎಲ್ಲ ಬ್ಲಡ್ ಬ್ಯಾಂಕ್ ಎಲ್ಲೆಲ್ಲ ಮಂಗಳೂರಿನಲ್ಲಿ ಬ್ಲಡ್ ಬ್ಯಾಂಕ್ ಇದೆಯಾ ಅಲ್ಲೆಲ್ಲ ರಕ್ತದಾನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದು. ವರ್ಷಕ್ಕೆ 1,000 ಯೂನಿಟ್ನಷ್ಟು ರಕ್ತವನ್ನು ನಾವು ಯುವಕರ ಮುಖಾಂತರ ಸಂಘಟಿಸಿ ಅದನ್ನು ಯಾರಿಗೆ ಬೇಕು ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಹಿಂದೂ ಯುವ ಸೇನೆ ಕಳೆದ 34 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ನಿಮ್ಮ ಮಹಾದೇವಿ ಶಾಖೆಯಲ್ಲಿ ಕೂಡ ಕಳೆದ ಡಿಸೆಂಬರ್ನಲ್ಲಿ ನವೆಂಬರ್ನಲ್ಲಿ ಇಲ್ಲಿ ಏನೋಪಾಯ ಆಸ್ಪತ್ರೆಗೆ ರಕ್ತವನ್ನು ಕೊಟ್ಟಿದ್ದನ್ನು ನನಗೆ ನೆನಪು. ಕಳೆದ ಸಲ 1622 ಯೂನಿಟ್ ಆಗಿದೆ. ಅಷ್ಟು ರಕ್ತವನ್ನು ನಮ್ಮ ಯುವಕರು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಯಾರಿಗೆ ರಕ್ತ ಬೇಕೋ ಅವರು ಖಂಡಿತ ಈ ಶಾಖೆಯ ಪ್ರಮುಖರನ್ನು ಸಂಪರ್ಕ ಮಾಡಿದರೆ ಅವರಿಗೆ ರಕ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈ ಶಾಖೆಯ ಪದಾಧಿಕಾರಿಗಳು ಖಂಡಿತ ಮಾಡ್ತಾರೆ. ಅದರ ಒಟ್ಟಿಗೆ ಆ್ಯಂಬುಲೆನ್ಸ್ ಸೇವೆ ಇದೆ ನಮ್ಮದು. ಆ್ಯಂಬುಲೆನ್ಸ್ ಸೇವೆ ಅಂತ ಹೇಳಿದರೆ ಸರಿಸುಮಾರು 500 ರೂಪಾಯಿಗೆ ನಾವು ಮಂಗಳೂರು ಏರಿಯಾವನ್ನು ಸುತ್ತಿಸುವಂಥ ವ್ಯವಸ್ಥೆ ಇದೆ. ಎಲ್ಲಿ ಹೋಗಲಿ ಬೇಕಾದರೆ ಬೆಳಗಿನಿಂದ ಸಾಯಂಕಾಲಕ್ಕೆ ಬೇಕಾದರೂ ಬುಕ್ ಮಾಡಿದರೂ 500 ರೂಪಾಯಿಗೆ ಮಂಗಳೂರು ಸಿಟಿಯ ಒಳಗೆ ಲಿಮಿಟ್ನಲ್ಲಿ ನಾವು ಆ್ಯಂಬುಲೆನ್ಸಿನ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಅನೇಕ ಕಾರ್ಯಕ್ರಮ ಇವರು ಹೇಳಿದಾಗೆ ನಮ್ಮ ಸಂತೋಷ್ ಕುಮಾರ್ ಅವರು ಹೇಳಿದಾಗೆ ಕೊರೋನಾದ ಸಂದರ್ಭದಲ್ಲಿ ಬೇಕಾದಷ್ಟು ನಮ್ಮ ಶಾಖೆಗಳಿಂದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದೇ ರೀತಿ ಅನೇಕ ಕೆಲಸಗಳು ನಮ್ಮಿಂದ ಸಂಘಟನೆಯಿಂದ ಆಗ್ತಾ ಇರುವಂಥದ್ದು. ಅದರ ಒಟ್ಟಿಗೆ ಯುವಕರು ನಾವು ಒಳ್ಳೆಯ ದಾರಿಗೆ ಹೋಗಿ ಅಂತ ಹೇಳುವಂಥದ್ದು ವ್ಯವಸ್ಥೆ ನಮ್ಮದು. ಯಾಕಂತ ಹೇಳಿದರೆ ನಾವು ಪ್ರಪ್ರಥಮವಾಗಿ ನಾವು ಹೇಳುವಂಥದ್ದು ನೀವು ನಿಮ್ಮ ಮನೆಯನ್ನು ನೋಡಿಕೊಂಡು ನಂತರ ಸಂಘಟನೆಗೆ ಬನ್ನಿ ಎನ್ನುವಂಥದ್ದು. ಸರಿಸುಮಾರು ಎಲ್ಲ 99.9 ಯುವಕರು ಕೂಡ ನಮ್ಮಲ್ಲಿ ಇರುವಂಥದ್ದು. ಎಲ್ಲರೂ ದುಡಿದು ಉದ್ಯೋಗಕ್ಕೆ ಬಂದು ಸಾಯಂಕಾಲದ ಹೊತ್ತಿನಲ್ಲಿ ಅವರು ಒಂದಷ್ಟು ಸಂಘಟನೆಯನ್ನು ಮಾಡುವಂಥದ್ದು. ಇದನ್ನು ನಾವು ಬೇರೆ ಎಲ್ಲಿಯೂ ಕಾಣಲಿಕ್ಕಿಲ್ಲ. ಆದರೆ ನಮ್ಮಲ್ಲಿ ನಾವು ಯುವಕರಿಗೆ ಸುರುವಿನ ಮಾರ್ಗದರ್ಶನವೇ ಅದು. ಪ್ರಥಮವಾಗಿ ನಮ್ಮ ಮನೆಯನ್ನು ನೋಡ್ಕೊಳ್ಳಿ ನೀವು, ಅದರ ಮುಖಾಂತರ ನಿಮ್ಮ ಮನೆಯ ಅಕ್ಕ ತಂಗಿಯರನ್ನು ನೋಡ್ಕೊಳ್ಳಿ ನೀವು, ನಂತರ ನಮ್ಮ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು ಎನ್ನುವಂಥದ್ದು ನಾವು ಪ್ರಪ್ರಥಮದಲ್ಲೇ ನಮ್ಮ ಯುವಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಅದರ ಅಷ್ಟಿಗೆ ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಸಮಾಜದಲ್ಲಿ ಇಂದಿನ ಯುವಕರು ಬೇಡದ್ದು ಮಾಡ್ತಾರೆ, ಗಾಂಜಾದ ವ್ಯವಸ್ಥೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ಗಾಂಜಾ, ಅಫೀಮು ಮುಂತಾದ ಇವುಗಳು ಬೇಕಾದಷ್ಟು ನಿದರ್ಶನಗಳಲ್ಲಿ ನಾವು ಈ ಶಾಖೆಯಲ್ಲಿ ನಾನು 1-2 ಸಲ ಈ ಶಾಖೆಯ ವ್ಯವಸ್ಥೆಯಲ್ಲಿ ಕೂಡ ನಾವು ಸ್ಟೇಷನ್ಗೆ ಹೋದದ್ದು ನನಗೆ ನೆನಪುಂಟು. ಇಲ್ಲಿ ಕೆಲವು ಗಾಂಜಾದ ಒಂದು ಇದಕ್ಕೋಸ್ಕರ. ಅದಕ್ಕೆ ನಮ್ಮ ಯುವಕರಲ್ಲಿ ನಾನು ಧೈರ್ಯವಾಗಿ ಹೇಳ್ತೇನೆ, ನಮ್ಮ ಹಿಂದೂ ಯುವ ಸೇನೆಯ ಯುವಕರಲ್ಲಿ ಯಾರು ಕೂಡ ಆ ಒಂದು ದುಶ್ಚಟಕ್ಕೆ ಬೀಳಲಿಲ್ಲ ಎನ್ನುವಂಥದ್ದು ನಮಗೆ ಭಾಳಷ್ಟು ಹೆಮ್ಮೆ. ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲ ಯುವಕರನ್ನು ಹೇಳ್ತೇನೆ, ಎಲ್ಲರೂ ಕೆಲಸಕ್ಕೆ ಹೋಗಿ ಅದ ನಂತರ ಸಂಘಟನೆಗೆ ಬನ್ನಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಹೇಳಿಕೊಳ್ತಾ, ಸತ್ಯ, ಧರ್ಮ, ನ್ಯಾಯ ಈ ಮೂರನ್ನು ನಮ್ಮ ಸಮಾಜದಲ್ಲಿ ನಾವು ಬೆಳ್ಕೊಂಡು ಬಂದರೆ ಸಂಘಟನೆಯನ್ನು ಯಾರು ಕೂಡ ಮೆಚ್ಚುತ್ತಾರೆ. ಹಿಂದೂ ಯುವ ಸೇನೆ ಈಗಾಗಲೇ 34 ವರ್ಷಗಳಿಂದ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವಂಥ ಸಂಘಟನೆ. ಮುಂದೆ ಕೂಡ ನಿಮ್ಮಿಂದ ಈ ಸಂಘಟನೆ ಈ 13 ವರ್ಷ ಅಲ್ಲ, ಇದು ಇನ್ನೂ ಕೂಡ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ವೇದಿಕೆಯಲ್ಲಿ ಉದಯ ಇದ್ದಾರೆ, ಅದೇ ರೀತಿ ನಮ್ಮ ಅಶೋಕ್ ಇದ್ದಾರೆ. ಭಾಳ ನಮ್ಮ ಕೇಂದ್ರೀಯ ಮಂಡಳಿಯಲ್ಲಿ ಇದೊಂದು ಈ 132 ಶಾಖೆಗಳಲ್ಲಿ ಒಂದು ಬಹಳ ಒಳ್ಳೆಯ ಹುಡುಗರನ್ನು ಹೊಂದಿರುವಂಥ ಸಂಘಟನೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆಯನ್ನು ನಾನು ಹೊಂದಿಕೊಂಡಿದ್ದೇನೆ. ಅದರಲ್ಲಿ ಉದಯನವರು ಈ ಸಂಘಟನೆಗೋಸ್ಕರ ಭಾಳಷ್ಟು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರೊಟ್ಟಿಗೆ ಅವರ ಯುವಕರ ತಂಡ ನಿರಂತರವಾಗಿ ಭಾಳಷ್ಟು, ಅಶೋಕ್ ಅಂತೂ ಅವರಿಗೆ ಮಾತೇ ಬರುವುದಿಲ್ಲ, ಆದರೆ ಅವರ ಕೆಲಸ ಕಾರ್ಯವನ್ನು ನನಗೆ ಭಾಳಷ್ಟು ನಾನು ಮೆಚ್ಚಿದವ. ಅದರಿಂದ ಇನ್ನೂ ಕೂಡ ನಿಮ್ಮ ಸಂಘಟನೆಯಿಂದ ನಮ್ಮ ಈ ಹಿಂದೂ ಸಮಾಜದಲ್ಲಿ ಯಾರು ಭಾಳಷ್ಟು ಕೆಳಮಟ್ಟದಲ್ಲಿ ಇದ್ದಾರ ಅವರನ್ನು ಸಾಧಾರಣ ಒಂದು
ಒಂದು ವ್ಯವಸ್ಥೆಗೆ ತರುವಂಥ ವ್ಯವಸ್ಥೆ ನಿಮ್ಮ ಸಂಘಟನೆಯಿಂದ ಈ ಭಾಗದಲ್ಲಿ ಆಗಲಿ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ನಾವು ಪ್ರಪ್ರಥಮವಾಗಿ ನಾವು ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ಅದರ ನಂತರ ದೇಶದ ನಮ್ಮ ಏರಿಯಾಕ್ಕೆ ಹೋಗಿ ದೇಶಕ್ಕೆ ಹೋಗುವಂಥದ್ದು. ಅದರಿಂದ ನಿಮ್ಮ ಭಾಗದಲ್ಲಿ ನೀವು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬನ್ನಿ. ನಮ್ಮ ಸಮಾಜಕ್ಕೆ ಯಾವ ರೀತಿಯಲ್ಲಿ ಯಾವೆಲ್ಲ ವ್ಯವಸ್ಥೆ ಬೇಕು, ಎಲ್ಲದರಿಂದ ಸಮಾಜವನ್ನು ರಾಜಕೀಯವಾಗಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೆ ಎಲ್ಲವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಿಮ್ಮಿಂದ ಆ ಸರ್ಕಾರದ ವ್ಯವಸ್ಥೆಗಳು ಯಾವುದು ಇದೆ ಅದು ಕಾರ್ಪೊರೇಟರ್ನವರನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಒಮ್ಮೊಮ್ಮೆ. ಅದನ್ನು ನಿಮ್ಮಿಂದ ಏನಾಗ್ತದೆ ಅದನ್ನು ನಮ್ಮ ಸಮಾಜಕ್ಕೆ, ನಮ್ಮ ಇಲ್ಲಿಯ ಸುತ್ತಮುತ್ತಲಿನ ಮನೆಗೆ ಒದಗಿಸಿ ಕೊಟ್ಟರೆ ನಿಮ್ಮ ಸಂಘಟನೆಯನ್ನು ಅವರು ಕೂಡ ಮೆಚ್ಚುತ್ತಾರೆ. ನಿಮಗೆ ಒಂದು ದೇವರ ವರ ಕೂಡ ಅದರಲ್ಲಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. करीना 13 ವರ್ಷದಿಂದ ಈ ಭಾಗಡು ಯಶೋಧರ ಚೌಟೇರ್ ಪಂಡ್ಲೆಕ್ಕನೆ ಒಂಜಿ ಧಾರ್ಮಿಕ ನೆಲೆಗಟ್ಟನೆ ಪತ್ತೊಂದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿನ ಒರಿಪುನಂಚಿನ ಕಾರ್ಯಕ್ರಮ ನಿರಂತರವಾದ ಹಿಂದೂ ಯುವ ಸಂಘದ ಪ್ರಾರಂಭದ ಹಂತೊಡ್ದು ಕರಿನ 34 ವರ್ಷದಿಂದ ಸುದೀರ್ಘವಾಯಿನಂಚಿನ ಈ ಒಂಜಿ ಅವಧಿಡ್ ಒಂಜಾತ್ ಕಾರ್ಯಕ್ರಮಗಳನ್ನು ಮಲ್ತೊಂದು ಇನ್ನು ಜನಕುಲಿನ ಪ್ರೀತಿಗೆ ಪಾತ್ರ ಆತನ ಪಂಡಿಯರ ಬಾರಿ ಸಂತೋಷ ಆವಂದುಂಡು. 1980ನೇ ಇಸವಿಡ್ ಗುಣಕರ ಶಿಟ್ರನ ಒಂಜಿ ಬಾರಿ ಮುಂದಾಲೋಚನೆಡು ಈ ಸಮಾಜಡು ಆಪುನಂಚಿನ ತೊಂದರೆಗೆ ಇನಿ ಐಕ ಪರಿಹಾರ ದಾದ ಕುರೋಲಿಂದ ಪನ್ಪನ ಒಂಜಿ ಇಚ್ಛೆಯನ್ನು ವ್ಯಕ್ತಪಡಿಸುವ ಮುಖಾಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ನೇತೃತ್ವಡು ಆನಿದ ಕಾಲ ಒಂಜಾತ್ ಜನಕುలను ಒಟ್ಟಿಗೆ ಸೇರಿಸ ಒಂಜಾತ್ ಎಡ್ಡೆ ಕಾರ್ಯಕ್ರಮಗಳನ್ನು ಮಲ್ತೊಂದು ಸಂಘಟನಾತ್ಮಕವಾದ ಭಾವನಾತ್ಮಕವಾದ ಒಂಜಾತ್ ಇಂದು ಸಮಾಜ ಒಂಜಿ ಬೆದೆ ಬೊಚ್ಚಾಂದ್ರ ದಿಕ್ಕಿಗೆ ಪೋಪನಂಚಿನ ಒಂಜಿ ಸರಿ ಸಾದಿಗೆ ಬಂದರ್ಪನಂಚಿನ ಕಾರ್ಯಲು ಆವಡೊಂದು ಪನ್ಪಿನ ಚಿಂತನೆ ವ್ಯಕ್ತಪಡಿಸಿನ ಮುಖೇನ ಒಂಜಿ ಧಾರ್ಮಿಕ ಕಾರ್ಯಕ್ರಮನು ನಿರಂತರ ಮಲ್ತೊಂದು ಸ್ವಾತಂತ್ರ್ಯ ಪೂರ್ವಡು ನಕ್ಕ ಮಾತು ಗೊತ್ತಿದ್ರಕನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಡು ನಾಡ ತೊಂದರೆ ಉಪ್ಪುನಂಚಿನ ಕಾಲಘಟ್ಟಡು ಬಾಲ ಗಂಗಾಧರ ತಿಲಕರೊಂದು ಯೋಚನೆ ಆನಿದ ಕಾಲಡು ಮಲ್ದೇರ್ಗೆ ದಾದಕ್ಕೆ ಬಂಡ ಇನಿ ಈ ದೇಶಗೂ ಸ್ವಾತಂತ್ರ್ಯ ಬರೋಡು ಇನಿ ನಮ್ಮಡು ಉಪ್ಪುನಂಚಿನ ಬೇತೆ ಬೇತೆ ಸಮಾಜಡ್ ಕೀಳರಿಮೆ ಉಪ್ಪುನಂಚಿನ ಈ ಒಂಜಿ ಸಮಾಜನ ಎಂಚ ಒಂಜಿ ದಿಕ್ಕಿಗೆ ಒಂಜಿ ಚೌಕಟ್ಟುದಲ್ಲ ಈ ಕೊಂದರಲ್ಲಿ ಪನ್ಪನ ಇಚ್ಛೆಯನ್ನು ವ್ಯಕ್ತಪಡಿಸುವನ ಮುಖಾಂತರ ಇನ್ನು ಧಾರ್ಮಿಕ ಕಾರ್ಯಕ್ರಮನ ಸಾರ್ವಜನಿಕವಾದ ಇನ್ನು ಮಲ್ತನಾಂಡ ಎಂಚ ಅಂದ ಪನ್ಪನ ಚಿಂತನೆ ಆನಿದ ದಿನ ಆರು ಆಲೋಚನೆ ಮಲ್ದಿರಿಗೆ ನಮ್ಮ ಇಲ್ಲಡೆ ಆಪನಂಚಿನ ಚೌತಿದ ಕಾರ್ಯಕ್ರಮ ಉಪ್ಪಡು ಕೃಷ್ಣ ಜನ್ಮಾಷ್ಟಮಿದ ಕಾರ್ಯಕ್ರಮ ಉಪ್ಪಡು ದಿನ ಮಾತ ಸಾರ್ವಜನಿಕವಾದ ಕೊಂತಂದಾಂಡ ನಮ್ಮ ಇಡೀ ಸಮಾಜ ಲೆಕ್ಕದೊಂದು ಧೈರ್ಯಡು ಈ ಸ್ವಾತಂತ್ರ್ಯ ಕೊಂದರಿಗೆ ಸಾಧ್ಯ ಉಂಡೊಂದು ಪನ್ಪೆಲ್ಲಕಡು ಸಾರ್ವಜನಿಕ ಗಣೇಶೋತ್ಸವ ಇನ್ನು ಪ್ರಾರಂಭ ಆದ ಇನ್ನು ಮಾತ ತಿಕ್ಕಡ್ಲ ಈ ಒಂಜಿ ಒಗ್ಗಟ್ಟಿಗೆ ಇಂದು ಸಮಾಜ ಒಗ್ಗಟ್ಟಾಯರಕ್ಕೆ ಸಾಧ್ಯ ಉಂಡು. ಆ ನಿಟ್ಟೆಡು ಆನಿ ಸ್ವಾತಂತ್ರ್ಯನ ಬಾರಿ ಒಂಜಿ ಸುಲಭಡು ಆ ಪೊರ್ತುಡು ಕೊಂದರಿಗೆ ಸಾಧ್ಯ ಆತಂಡು. ಅಂಚಾದ ಇನ್ನು ಐತೊಟ್ಟಿಗೆ ಖಾಲಿ ಧಾರ್ಮಿಕ ಕಾರ್ಯಕ್ರಮದ ಚಿಂತನೆ ಆತಂದೆ ಇನ್ನು ಸಮಾಜಮುಖಿ ಆಯ್ನ ಚಿಂತನೆ ಬೋಡು ಧಾರ್ಮಿಕದ ಒಟ್ಟಿಗೆ ಸಮಾಜ ಸೇವೆ ಮಲ್ಪಡು ಮೊರಣಿ ಕರಿನ ಉದಯರ್ ಮಸ್ತ್ ಕಾರ್ಯಕ್ರಮಗೆ ನಮ್ಮ ಲೆತ್ತದಿ ಕಾರ್ಯಕ್ರಮ ಮುಕ್ಕಲನೊಟ್ಟಿಗೆ ಪಾಲ್ದೆತ್ತೊನ್ನಕ್ಕೆ ಅವಕಾಶನ ಮಲ್ತು ಕೊಡ್ತೇವೆ. ಮೊರಣಿ ರಕ್ತದಾನ ಶಿಬಿರ ಒಪ್ಪಡು ಐತೊಟ್ಟಿಗೆ ಆರೋಗ್ಯ ತಾಪಾಸನೆ ಒಪ್ಪಡು ಯಾಕಡೆ ಸಂತೋಷನ್ನೇ ಬಕ್ಕ ಯಶೋಧರನ್ನೇ ಪಲ್ಲೆಕ್ಕನ ವಜಾತ ಸಮಸ್ಯೆ ಉಪ್ಪು ನಕ್ಲಿಗೆ ಅಕ್ಲಿಗೆ ತೀರಾ ಬಡತನ ಉಪ್ಪು ನಕ್ಲಿಗೆ ಅಕ್ಲನ್ನ ಕಣ್ಣೀರು ಒರೆಸೋನಂಚಿನ ಮಸ್ತ್ ಕಾರ್ಯಕ್ರಮಗಳನ್ನು ಮಲ್ಪುನೇತ ಒಟ್ಟಿಗೆ ಇನಿ ಹಿಂದೂ ಯುವ ಸೇನೆ ದ ಬುಳ್ಳಚಿಲ್ ಇದು ಸಾರ್ವಜನಿಕವಾದ ಜನಕುಲ್ನ ಮನನು ಮುಟ್ಟು ನಂಚಿನ ಒಂಜಿ ಕಾರ್ಯಲು ಆದ ಮಾತ ಜನಕುಲ್ನ ಪ್ರೀತಿಗೆ ಪಾತ್ರರಾದ ಇನಿ ಯಶಸ್ಸಿದ ಒಂಜಿ ದಿಕ್ಕಿಗೆ ಪೋವರಿಗೆ ಸಾಧ್ಯ ಆತನಿಂದ ಇನಿ ಪನ್ನೊಂದು ಇಂದು ಯುವ ಸೇನೆದ ಈ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಲು ನನಾತ್ ಸುದೀರ್ಘ ಕಾಲ ಆವಡು ಆ ಒಂಜಿ ಹಕ್ಕಲು ಮಲ್ಪನಂಚಿನ ಕಾರ್ಯಕ್ರಮಕ್ಕೆ ಆ ದೇವರ ಸಂಪೂರ್ಣವಾಯಿನಂಚಿನ ಅನುಗ್ರಹನ ಈ ಸಂದರ್ಭಡು ಕೊರಡು ಎಂದು ಪನ್ನದು ಈ ಸಂದರ್ಭಡು ಪನ್ನೊಂದು ಇನ್ನು ಈ ಒಂಜಿ ಕಾರ್ಯಕ್ರಮಕ್ಕೆ ಲೆತ್ತದು ಎರಡು ಪಾತ್ರ ಅವಕಾಶ ಮಲ್ತು ಕೊರನಂಚಿನ ಹಿಂದೂ ಸೇನೆ ಇಂದತ್ತ ಮಹಾದೇವಿ ಶಾಖೆದ ಅಧ್ಯಕ್ಷರು ಮುಲ್ ಪದಾಧಿಕಾರಿನಾಗ್ಲಿಗೆ ಮುಲ್ ಸೇರಿದನಂಚಿನ ಮಾತೆಯನ್ನ ಆತ್ಮೀಯ ಬಂಧುಲೆಗೆ ವಂದನೆ ಸಲ್ಲಿಸದೆ ಯಾನು ಪಾತ್ರಂತವೇ ಜೈ ಹಿಂದ್ ಜೈ ಭಾರತ್ ಮಾತಾ ಪ್ರಯೋಜನ ಅವರೀತಿ ಏರಾಂಡಲ ರಕ್ತದ ಅವಶ್ಯಕತೆ ಇತ್ತಿನಂಚಿನ
ಆ ವ್ಯಕ್ತಿನಕ್ಲೆಗ್ ಅವೇನು ನಿರಂತರವಾದ ತಿಕ್ಕುನಂಚಿನ ಆ ವ್ಯವಸ್ಥೆಯನ್ನು ಮಲ್ಪನಂಚಿನ ಕೆಲಸ ಕಾರ್ಯ ನಮ್ಮ ಯುವ ಸೇನೆದ ಮುಲ್ಪದ ಪ್ರಮುಖರನಕ್ಲು ಮಲ್ತೊಂದಿತ್ತೀರು. ಐತ ಒಟ್ಟಿಗೆ ಬಾರಿ ಖುಷಿತ ವಿಚಾರದ ಬಂಡ ಇತ್ತೆ ಈ ಜವಾನಿರ್ನ ತಂಡ ಪೂರ ಮಾತಾ ಒಂಜಿ ಕ್ಷೇತ್ರಡ್ಲ ಗುರುತಿಸೋನಂಚಿನ ಒಂದು ಬಾರಿ ಕಮ್ಮಿ ಅಣ್ಣ ಎನ್ನ ಈ ಭಾಗದ ಬಾರಿ ಖುಷಿತ ವಿಚಾರ ಎನ್ನ ಈ ಭಾಗದ ಪ್ರತಿಯೊಂದು ಜವನೆರ್ಲ ಪ್ರತಿಯೊಂದು ಕ್ಷೇತ್ರ ಅಲ್ಲ ಪಂಡ ಧಾರ್ಮಿಕ ಕ್ಷೇತ್ರ ಆದಿಪ್ಪು ಹತ್ತನಾಡ ರಾಜಕೀಯ ಕ್ಷೇತ್ರ ಆದಿಪ್ಪು ಹತ್ತನಾಡ ಸೇವಾ ಕ್ಷೇತ್ರ ಆದಿಪ್ಪು ಪ್ರತಿಯೊಂದು ಕ್ರೀಡಾ ಕ್ಷೇತ್ರ ಆದಿಪ್ಪು ಪ್ರತಿಯೊಂದು ಕ್ಷೇತ್ರ ಅಲ್ಲ ನಿರಂತರವಾದ ಅಕ್ಲೇನ ತೊಡಗಿಸೋನಂಚಿನ ಕೆಲಸ ಮಲ್ತಂದಿಲ್ಲರೊಂದು ಇಂಕ ಬಾರಿ ಖುಷಿತ ವಿಚಾರ ಈ ಭಾಗಡ್ ದೇಪಂಡ ಮುಲ್ಪ ಎದುರುಡೆ ತೋಜುನು ನಮ್ಮ ಮಹಾದೇವಿ ಮಂದಿರ ಆ ಮಹಾದೇವಿ ಮಂದಿರ ವರ್ಷ 2 ಕಾರ್ಯಕ್ರಮ ಆಪುಂಡು ಆ ಕಾರ್ಯಕ್ರಮ ನಮ್ಮ ಈ ಭಾಗದ ಮಾತಾ ಜವಾನರ್ನಕ್ಲ ಧಾರ್ಮಿಕವಾದ ನಿರಂತರವಾದ ಐತ ಕೆಲಸ ಕಾರ್ಯಡ್ ತೊಡಗಿಸುವರು. ಅದೇ ರೀತಿ ಮುಲ್ಪ 2 ಮೈದಾನ ಉಂಡು ಮುಲ್ಪ ಪಕ್ಕ ಅಲ್ಪ ಶಾಲೆದ ಎದುರುಡು ಆ 2 ಮೈದಾನ ಕ್ರೀಡಾ ಕಾರ್ಯಕ್ರಮ ಆಪುಂಡು. ಆ ಕ್ರೀಡಾ ಕಾರ್ಯಕ್ರಮಡ್ಲ ನಮ್ಮ ಈ ಭಾಗದ ಜವಾನರು ಪೂರ್ತಿಯಾದ ತೊಡಗಿಸಿನಂಚಿನ ಕೆಲಸ ಮಲ್ಪೇರು. ಅದೇ ರೀತಿ ರಾಜಕೀಯ ಕ್ಷೇತ್ರ ಹಚ್ಚಿನಿ ನಮ್ಮ ಈ ಭಾಗದ ಜವಾನರ್ನಕ್ಲು ಪ್ರತಿಯೊಂದು ಕೆಲಸ ಕಾರ್ಯಕ್ಲ ನಿರಂತರವಾದ ತೊಡಗಿಸುವಂಚಿನ ಕೆಲಸ ಮಲ್ತೊಂದುಪ್ಪೇರು. ಅವೇ ರೀತಿ ಈ ಭಾಗಡ್ ಒವೇ ರೀತಿದ ಸೇವಾ ಕಾರ್ಯ ಇತ್ತಂಡ ಅವೇ ರೀತಿ ಒವೇ ರೀತಿದ ಶ್ರಮದಾನದ ಕೆಲಸಗಳು ಇತ್ತಂಡ ಈ ನಿರಂತರವಾದ ಒಂದೆಟ್ಟು ಪಾಲುದೆ ತೊನ್ನಂಚಿನ ಒಂಜಿ ಕೆಲಸನ ನಮ್ಮ ಈ ಯುವ ಸಮೂಹ ಈ ಭಾಗದ ಮಲ್ಪೇರು ಅವು ಇಂಕ ಬಾರಿ ಖುಷಿತ ವಿಚಾರ. ಅಂಚಾದ ನನ್ನ ದುಂಬಾಗಲ ಈ ಭಾಗಡ್ ಬೇತೆ ಬೇತೆ ಕೆಲಸ ಕಾರ್ಯಲು ಅಂಚಿನ ಸಾಮಾಜಿಕ ಸೇವಾ ಕಾರ್ಯಲು ಆಯರೆ ಉಂಡು ಅವೇನು ನಮ್ಮ ಗುರುತಿಸದು ಅವೇನು ಆ ಸೇವಾ ಕಾರ್ಯಾಲಯನ ಪೂರ ಮಲ್ಪನಂಚಿನ ಕೆಲಸನ ಮಲ್ಪಡು ಐತೆ ಒಟ್ಟಿಗೆ ಐಕ್ ಬೋಡಾಪನಂಚಿನ ಸಹಕಾರದೊಟ್ಟಿಗೆ ನಿಕ್ಲೇನ ಸಹಕಾರನ ಏನಕ್ಕೆ ಏನೊಂದಿಲ್ಲ ಈ ಊರುನು ಎಡ್ಡೆ ರೀತಿಡ್ ಅಭಿವೃದ್ಧಿ ಮಲ್ಪನಂಚಿನ ಒಂದು ದೃಷ್ಟಿಕೋನಡು ಅವೇ ರೀತಿಡ್ ಓಲು ಅಶಕ್ತರಿಲ್ಲೇರ ಓಲು ಕಷ್ಟಡು ಉಳ್ಳೇರ ಅಂಚಿನ ಒಂಜಿ ಆ ಜನಕುಲೆಗೆ ಸೇವಾ ಮನೋಭಾವಡು ಅಕ್ಲೆಗೆ ಸಹಕಾರ ಮಲ್ಪನಂಚಿನ ಒಂಜಿ ಶಕ್ತಿನ ನನಲಾತ್ ನಮ್ಮ ಈ ಭಾಗದ ಮಾತಾ ಯುವ ಸಮೂಹಗೆ ಆ ದೇವರ ಕರುಣಿಸಾಡು ಪನೊಂದು ಈ ಒಂಜಿ ವೇದಿಕೆಡು ಇಂಕ್ ಪಾಲು ಪಡೆಯರ ಅವಕಾಶ ಮಲ್ತ್ಕೊಂಡಂಚೆ ಮಾತಾಡಿಗಳ ಒಂದಿಸ ಒಂದು 2 ಪಾತ್ರೆಗಳು ಮುಕ್ತಾಯ. ಸಭಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ ಎಲ್ಲ ನಮ್ಮ ಸಂಸ್ಥೆಯ ಹಿತೈಷಿಗಳು ಅದೇ ರೀತಿ ಊರಿನ ನಾಗರಿಕ ಬಂಧುಗಳಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ಇಡ್ತಿದ್ದೇವೆ.